ಪ್ರಾಮಾಣಿಕತೆ. ಇಂದು ನಾವು ಪ್ರಾಮಾಣಿಕತೆಯ ಒಂದು ಸಣ್ಣ ಕಥೆಯನ್ನು ಕೇಳೋಣ. ಈ ಕತೆ 5ನೇ ವರ್ಗದಲ್ಲಿಯೂ ಇದೆ. ಪ್ರಾಮಾಣಿಕತೆ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ನೀವು ಎರಡೂ ಭಾಷೆಯಲ್ಲೂ ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಪ್ರಾಮಾಣಿಕತೆ. ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಆಗ ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತನಾಡಿಸಲು ಶುರುವಿಟ್ಟುಕೊಂಡರು. ಎಲ್ಲಿಗೆ ಹೊರಟಿದ್ದೀರಿ? ರಾಜಮ್ಮ ಹೇಳಿದಳು, ಹೊಳೆಪುರಕ್ಕೆ. ಸಹ ಪ್ರಯಾಣಿಕಳು ಮತ್ತೆ ಕೇಳಿದಳು, ಮತ್ತ್ಯಾಕೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡಿರಿ? ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದಿದ್ದೇ ಅಷ್ಟು. ಸಹ ಪ್ರಯಾಣಿಕಳು ಮುಂದೆ ಅಂತ ಕೇಳಿದಳು. ಆಗ ರಾಜಮ್ಮ ಮತ್ತೆ ಮುಂದೆ ನಡೆದೇ ಹೋಗುತ್ತೇನೆ ಎಂದಳು. ಮತ್ತೆ ಸಹ ಪ್ರಯಾಣಿಕಳು, ಅಯ್ಯೋ, ಈಗಿನ ಕಾಲದಲ್ಲಿ ನಿಮ್ಮಂಥವರು ಇದ್ದಾರಲ್ಲ, ಇಲ್ಲಿ ನೋಡ್ರಿ, ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ ಅಂತೂ ಹೇಳ್ತಾಳೆ. ಆಗ ರಾಜಮ್ಮ, ಇಲ್ಲ, ನಾನು ಅಂಥವಳಲ್ಲ, ನಡೆದುಕೊಂಡೇ ಹೋಗುತ್ತೇನೆ. ಮತ್ತೆ ಸಹ ಪ್ರಯಾಣಿಕಳು ಮತ್ತೆ ಅವಳೆ ರಾಜಮ್ಮನಿಗೆ ಹೇಳುತ್ತಾಳೆ, ನಿಮ್ಮಿಷ್ಟ ಅಂತ. ಆಗ ಮತ್ತೆ ರಾಜಮ್ಮ ಹೇಳಿದಳು, ಮನಸ್ಸಿನಿಂದಲೇ ಅವಳು ಅಂದುಕೊಳ್ಳುತ್ತಾಳೆ, ಇಂಥವರಿಂದಲೇ ಕಾಲ ಕೆಟ್ಟು ಹೋಗಿದೆ. ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದಿಳಿದು ನಡೆದೇ ಬಿಟ್ಟಳು. ಇದೇ ಥರದ ಮತ್ತೆ ಕಥೆಗಳನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.